ಇನ್ನು ಯಾದಗಿರಿಯಲ್ಲಿ ಈಗ ಭಾರತ ಪಾಕ್ ನಡುವೆ ನಡೀತಾ ಇರುವಂಥ ಯುದ್ಧಾತಂಕ ಏನಿದೆ, ತುರ್ತು ರಜೆ ಮೇಲೆ ಬಂದಿದ್ದ ಯೋಧ ಈಗ ವಾಪಸ್ಸು. ಸಹೋದರನ ಅಂತ್ಯಕ್ರಿಯೆಗೆ ಪಾಪ ಬಂದಿದ್ದ ಯೋಧ ಸಹೋದರನ ಅಂತ್ಯಕ್ರಿಯೆಗೆ ಬಂದಿದ್ದನಂತೆ. ಯೋಧ ಬಸವರಾಜನಿಗೆ ಅದ್ಧೂರಿಯಾಗಿ ಗ್ರಾಮಸ್ಥರು ಬೀಳ್ಕೊಟ್ಟಿದ್ದಾರೆ ನೋಡಿ. ಒಂದು ಕಡೆಗೆ ಸಹೋದರನ ಕಳ್ಕೊಂಡಿರೋದು, ಇನ್ನೊಂದು ಕಡೆಗೆ ಭಾರತಾಂಬೆ ತಾಯಿ ಅಂತಲೇ ಕನ್ಸಿಡರ್ ಮಾಡ್ತಾರೆ. ತಾಯಿಯ ಕಷ್ಟ ಬಂದಿದೆ ಅಂತಂದಾಗ ಎಲ್ಲವನ್ನ ಮರೆತು ಹೋಗಬೇಕಾದಂಥ ಪರಿಸ್ಥಿತಿ. ಮೂಲತಃ ಕಲಬುರಗಿ ಅಲ್ಲೂರು ಗ್ರಾಮದ ಯೋಧ ಬಸವರಾಜು ಸದ್ಯ ಯಾದಗಿರಿ ಸಂಬಂಧಿಕರ ಮನೆಗೆ ಹೋಗಿರ್ತಾರೆ. ಈಗ ಅವ್ರನ್ನ ಇಡೀ ಗ್ರಾಮಸ್ಥರೆಲ್ಲ ಬೀಳ್ಕೊಟ್ಟಿದ್ದಾರೆ. ನಮಗೆ ಫೋನ್ ಬಂದದ್ದು ಒಂದು ವಾರದ ಮುಂಚೆನೇ ನಮಗೆಲ್ಲರಿಗೂ ವಾಟ್ಸಪ್ ಮೆಸೇಜ್ ಮಾಡಿದ್ದರು. ಏನೆಂದರೆ ಎಲ್ಲರೂ ಯಾವ ಸಮಯದಲ್ಲಿ ಆದರೂ ನೀವು ಬರಲೇಬೇಕಾಗುತ್ತೆ, ನೀವು ಬರಲಿಕ್ಕೆ ಯಾವುದೇ ಅನುಕೂಲ ಇಲ್ಲಾಂದರೂ ನಾವು ಏರ್ಬೇಸ್ ಇಂಡಿಗೋ ಮತ್ತು ಫ್ಲೈಟಲ್ಲಿ ಎಲ್ಲರಿಗೂ ಟಿಕೆಟ್ ಫ್ರೀಯಾಗಿ ಇದು ಮಾಡ್ತಾಯಿದ್ದೀವಿ, ಎಲ್ಲರೂ ರೆಡಿಯಾಗಿರ್ಬೇಕಂತ ಹೇಳ್ಬಿಟ್ಟು ಬಿಫೋರ್ ಇಂಟಿಮೇಷನ್ ಮಾಡಿದರು. ಈಗ ಸಡನ್ಲಿ ಅವರು ಹೇಳಿದರು, ಈಗ 2 ಡೇಸ್ ಬಿಫೋರೇ ನೀವೆಲ್ಲರೂ ಬರಲೇಬೇಕು ಅಂತ ಹೇಳ್ಬಿಟ್ಟು ಈಗ ಇವತ್ತು ಸಾಯಂಕಾಲ ನಾವು ಹೊರಡ್ತಿದ್ದೀವಿ. ಇಲ್ಲಿ ನಮ್ಮ ಅಣ್ಣನಾದ ಮಲ್ರೆಡ್ಡಿ ಅವರು ನಿಧನರಾಗಿದ್ದರು ಹಾರ್ಟ್ ಅಟ್ಯಾಕಿಂದ. ಆ ಪ್ರಯುಕ್ತ ನಾನು ಎಮರ್ಜೆನ್ಸಿ ಲೀವ್ ಬಂದಿದ್ದು ಇಲ್ಲಿಗೆ. ಈಗ ಅದನ್ನು ಮುಗಿಸಿ ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ನಾವು ರಿಟರ್ನ್ ಈಗ ರೀಕಾಲ್ ಆದೋದಕ್ಕೆ ನಾವು ಮತ್ತೆ ಹೋಗ್ತಾ ಇದ್ದೀವಿ. ನಾನು ಸರ್ವಿಸ್ ಬಂದುಬಿಟ್ಟು 2003ರಿಂದ ಸರ್ವಿಸ್ ಮಾಡ್ತಾಯಿದ್ದೀನಿ. ಟೋಟಲ್ ಇವತ್ತು ಟಿಲ್ ಡೇಟ್ವರೆಗೆ ನನಗೆ 23 ವರ್ಷ ಸರ್ವಿಸ್ ನಡೀತಾ ಇದೆ. ಇನ್ನೂ ಸರ್ ಈಗ ಉದಂಪುರಲ್ಲಿ ನಾವು ಸರ್ವಿಸ್ ನಡೆಸ್ತಾ ಇದ್ದೀವಿ. ಈಗ ಇಲ್ಲಿಗಿಂತ ಅಲ್ಲಿ ಇರೋದೇ ನಮಗೆ ಭಾಳ ಖುಷಿಯಾಗಿದೆ. ಅಲ್ಲಿ ಅವ್ರನ್ನ ನಮ್ಮ ಎದುರಾಳಿಗಳನ್ನು ಎದುರಿಸ್ಬೇಕೆಂಬುದೇ ನಮ್ಮ ಇದರಲ್ಲಿ ಯಾವುದೇ ಇದು ಈಗ ಮೊದಲನೇ ಭಾರತ ಇದು ಇಲ್ಲ. ಈಗ ಯುವ ಭಾರತದಲ್ಲಿ ನಾವು ಭಾಳ ಟೆಕ್ನಾಲಜಿ ಮುಂದುವರೆದಿದ್ವಿ. ಪಾಕಿಸ್ತಾನದವ್ರಿಗೆ ನಾವು ತಿರುಗೇಟು ಕೊಡಬೇಕಾದ್ರೆ ಇನ್ನು ನಾವು ಮೇಲಿಂದ ಅಧಿಕಾರಿಗಳು ಆರ್ಡರ್ ಕೊಟ್ಟರೆ 2 ತಾಸಿನಲ್ಲಿ ಪಾಕಿಸ್ತಾನವನ್ನು ನಿರ್ಣಾಮ ಮಾಡುವಂಥ ಶಕ್ತಿ ನಮ್ಮ ಸೈನಿಕರಲ್ಲಿ ಎಲ್ಲರಲ್ಲಿ ಇದೆ ಅಂತ. ಅದಕ್ಕೆ ಎಲ್ಲ ಇಲ್ಲಿ ಇರ್ತಕ್ಕಂಥ ಜನರು ಸಪೋರ್ಟು ನಮಗಿದೆ. ನಾವು ಅದನ್ನು ಅವ್ರನ್ನ ಪಾಕಿಸ್ತಾನದವ್ರಿಗೆ ಹುಟ್ಟು ಇಲ್ಲ ಅನಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೇನೆ ನಾವು. ನಮಗೆ ಫೋನ್ ಬಂದದ್ದು ಒಂದು ವಾರದ ಮುಂಚೆನೇ ನಮಗೆಲ್ಲರಿಗೂ ವಾಟ್ಸಪ್ ಮೆಸೇಜ್ ಮಾಡಿದ್ದರು. ಏನೆಂದರೆ ಎಲ್ಲರೂ